ಪ್ರೈಸ್ ದಿ ಲಾರ್ಡ್. ಸ್ತೋತ್ರ ಯೇಸುವೆ, ಸ್ತೋತ್ರ ಯೇಸುವೆ, ವಂದನೆ ಯೇಸುವೆ, ಆರಾಧನೆ ಯೇಸುವೆ, ಮಹಿಮೆ. ಹಲ್ಲೆಲೂಯಾ. ಓಕೆ, ನಿನ್ನೆ ಕ್ಲಾಸಲ್ಲಿ ನಾವು ತಿಳ್ಕೊಳ್ತಾ ಇದ್ದು ದೀಕ್ಷಾಸ್ಥಾನದ ಬಗ್ಗೆ ಅಲ್ವಾ? ದೀಕ್ಷಾಸ್ಥಾನ ಭಾಗ 4. ದೀಕ್ಷಾಸ್ಥಾನ ಭಾಗ 4. ದೀಕ್ಷಾಸ್ಥಾನ ಭಾಗ 4. ಇಲ್ಲಿ ಇವತ್ತು ನಾನು ಮೆನ್ಷನ್ ಮಾಡ್ತೀನಿ ಪವಿತ್ರಾತ್ಮರ ಅಂಗೀಕಾರ. ಇಲ್ಲಿ ನಾನು ಮೆನ್ಷನ್ ಮಾಡ್ತೀನಿ ಬ್ರಾಕೆಟಲ್ಲಿ ಪವಿತ್ರಾತ್ಮ ಅಂತ. ಯಾಕಂದರೆ ಪವಿತ್ರಾತ್ಮ ಎಂಬ ದೀಕ್ಷಾಸ್ಥಾನ. ಪ್ರೈಸ್ ದಿ ಲಾರ್ಡ್. ಪವಿತ್ರಾತ್ಮ ಎಂಬ ದೀಕ್ಷಾಸ್ಥಾನ. ಯೋಹಾನನು ಬರೆದ ಶುಭ ಸಂದೇಶ 14ನೇ ಅಧ್ಯಾಯ. ಯೋಹಾನ 14ನೇ ಅಧ್ಯಾಯ ವಾಕ್ಯ 18 ಓದಿ. ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗುವುದಿಲ್ಲ, ನಿಮ್ಮ ಬಳಿಗೆ ಪುನಃ ಬರುತ್ತೇನೆ. ಪ್ರೈಸ್ ದಿ ಲಾರ್ಡ್. ನಿಮ್ಮನ್ನು ನಾನು ಅನಾಥರನ್ನಾಗಿ ಬಿಡೋದಿಲ್ಲ. ಇದು ಹೇಳಿದ್ಯಾರು? ಯೇಸು ಸ್ವಾಮಿ ಹೇಳಿದ್ದು. ಪ್ರೈಸ್ ದಿ ಲಾರ್ಡ್. ಅನಾಥರನ್ನಾಗಿ ಬಿಡೋದಿಲ್ಲ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಯಾಕೆ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ? ಯಾಕೆ ಹೇಳ್ತಾ ಇದ್ದಾರೆ? ಪೋಷಕರಾದ ಪವಿತ್ರಾತ್ಮ ಕೊಡ್ತಾರೆ. ನಾವೆಲ್ಲರೂ ಅವರು ನಮ್ಮನ್ನು ಅತಿಯಾಗಿ ಪ್ರೀತಿಸ್ತಾರೆ. ಅವರು ನಮ್ಮೊಟ್ಟಿಗೆ ಇರುವಾಗ ಎಲ್ಲಾ ರೀತಿಯ ಶೋಧನೆಗಳು ಜಯಿಸಲಿಕ್ಕೆ ಶಕ್ತಿ ಆಗ್ತೈತೆ. ಅದಕ್ಕೆ ಅವರು ಸ್ವರ್ಗಾರೋಹಣ ಆಗ್ಬೇಕಾದ್ರೆ ಅವರ ಮಕ್ಕಳನ್ನ ಅನಾಥರನ್ನಾಗಿ ಬಿಟ್ಟು ಹೋಗ್ಬಾರ್ದು ಅಂತೇಳಿ ಪೋಷಕರನ್ನ ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್. ಅವರು ನಮ್ಮನ್ನು ಬಹಳವಾಗಿ ಪ್ರೀತಿಸ್ತಾರೆ. ಹಾಗಾಗಿ ಅವರು ದೇವರ ಬಲಪಾಶಕ್ಕೆ ಹೋಗಬೇಕಾದ್ರೆ, ಅಂದರೆ ಸ್ವರ್ಗಕ್ಕೆ ಹೋಗಬೇಕಾದ್ರೆ ಭೂಮಿಯಲ್ಲಿರೋ ನಾವೆಲ್ಲರೂ ಏನಾಗ್ತೀವಿ? ಅನಾಥರಾಗ್ತೀವಿ ಅಲ್ವಾ? ನಮಗೆ ಬಲ ಇಲ್ಲ, ನಮಗೆ ಬಲ ಇಲ್ಲ. ಯಾಕಂದರೆ ಈ ಭೂಮಿ ಯಾರ ಅಧೀನದಲ್ಲಿದೆ? ಯಾರ ಅಧೀನ? ಸೈತಾನನ ಅಧೀನದಲ್ಲಿದೆ. ಹಾಗಾಗಿ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಅನಾಥರನ್ನಾಗಿ ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿದ್ರೆ ಮತ್ತೇನು ಮಾಡ್ತಾರೆ ಅಂತ ಹೇಳಿದ್ರೆ, ಯೋಹಾನ ಅದೇ 14ನೇ ಅಧ್ಯಾಯ ವಾಕ್ಯ 16 ಓದಿ. 16. ನಾನು ಪಿತನನ್ನು ಕೇಳಿಕೊಳ್ಳುವೆನು, ಅವರು ನಿಮಗೆ ಬೇರೊಬ್ಬ ಪೋಷಕರನ್ನು ಕೊಡುವರು, ಇವರು ನಿಮ್ಮೊಡನೆಗೆ ಯಾವಾಗಲೂ ಇರುವರು. ಪ್ರೈಸ್ ದಿ ಲಾರ್ಡ್. ನಾನು ಪಿತನನ್ನು ಕೇಳಿಕೊಳ್ಳುವೆನು. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಯಾಕಂತ ಹೇಳಿದ್ರೆ ಯಾವಾಗ ನಾವು ಗಮನ ಕೊಡೋದಿಲ್ವೋ ಆಗ ಏನಾಗುತ್ತೆ? ಎ ಇದ್ದಿದ್ದು ಓ ಆಗುತ್ತೆ ಅಲ್ವಾ? ಎ ಇದ್ದಿದ್ದು ಓ ಆಗುತ್ತೆ. ಅದೇ ಆಗ್ತಾ ಇರೋದು ಈಗ ನಮ್ಮ ಕಥೋಲಿಕ ಧರ್ಮಸಭೆಯಲ್ಲಿ ಆಗ್ತಾ ಇರೋದು ಅದೇ. ಪ್ರೈಸ್ ದಿ ಲಾರ್ಡ್. ಇವತ್ತು ನಾನು ತಿಳಿಸ್ಕೊಡ್ತೀನಿ ನಿಮ್ಗೆ ಹೇಗೆ ಅಂತೇಳಿ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಪಿತನಲ್ಲಿ ಕೇಳಿಕೊಳ್ಳುತ್ತೇನೆ, ಅವರು ನಿಮಗೆ ಒಬ್ಬ ಪೋಷಕರನ್ನು ಕೊಡುವರು, ಅವರು ಯಾವಾಗಲೂ ನಿಮ್ಮೊಂದಿಗೆ ಇರುವರು. ಯಾವಾಗಲೂ ನಮ್ಮೊಂದಿಗೆ ಇರ್ತಾರೆ ಅವರು. ಮೊದಲನೇದಾಗಿ ಏನು ಹೇಳಿದ್ರು? ನಾನು ಹೋಗ್ತಾ ಇದ್ದೀನಿ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗೋದಿಲ್ಲ, ಬದಲಾಗಿ ಏನು ಮಾಡ್ತೀನಿ? ತಂದೆಯಾದ ದೇವರಲ್ಲಿ ಪ್ರಾರ್ಥಿಸ್ತೀನಿ, ನಾನು ಕೇಳ್ಕೊಳ್ತೀನಿ, ಅವರು ನಿಮಗೊಬ್ಬ ಪೋಷಕರನ್ನು ಕಳಿಸ್ಕೊಡ್ತಾರೆ, ಅವರು ಯಾವಾಗಲೂ ನಿಮ್ಮೊಂದಿಗೆ ಇರ್ತಾರೆ. ಪ್ರೈಸ್ ದಿ ಲಾರ್ಡ್. ಓಕೆ, ಯಾವಾಗಲೂ ಇರ್ತಾರೆ ಅನ್ನೋದು ಕನ್ಫರ್ಮ್ ಆಯಿತು ಅಲ್ವಾ? ಹೌದಾ? ನಮ್ಮನ್ನು ಅನಾಥರನ್ನಾಗಿ ಬಿಡೋದಿಲ್ಲ. ಕರೆಕ್ಟಾ? ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ನಮ್ಮನ್ನು ಅನಾಥರನ್ನಾಗಿ ಬಿಟ್ಟಿಲ್ಲ, ಅದಲ್ಲದೆ ಪೋಷಕರನ್ನು ಕೊಟ್ಟಿದ್ದಾರೆ. ಪೋಷಕರು ಯಾವಾಗಲೂ ನಮ್ಮ ಜೊತೆಯಲ್ಲೇ ಇರ್ತಾರೆ ಅನ್ನೋದು ಅಲ್ಲಿವರೆಗೂ ನಮಗೆ ಕನ್ಫರ್ಮ್ ಆಯಿತು ಅಲ್ವಾ? ಪ್ರೈಸ್ ದಿ ಲಾರ್ಡ್. ಆದರೆ
ಯೋಹಾನ 14:17 ಓದಿ, ಇದು ತುಂಬಾ ಮುಖ್ಯ. ಓದಿ. ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮರೇ, ಈ ಪೋಷಕ ಲೋಕವು ಇವರನ್ನು ಬರಮಾಡಿಕೊಳ್ಳದು, ಏಕೆಂದರೆ ಲೋಕ ಇವರನ್ನು ಕಾಣುವುದೂ ಇಲ್ಲ, ಅರಿತುಕೊಳ್ಳುವುದೂ ಇಲ್ಲ. ಆದರೆ ನೀವು ಇವರನ್ನು ಅರಿಯುವಿರಿ, ಕಾರಣ ಇವರು ನಿಮ್ಮೊಂದಿಗೂ ನಿಮ್ಮಲ್ಲಿಯೂ ನೆಲೆಸಿರುವರು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಲೋಕ ಇವರನ್ನು ಕಾಣುವುದಿಲ್ಲ, ಒಪ್ಪಿಕೊಳ್ಳುವುದೂ ಇಲ್ಲ. ಇದು ನಮ್ಮೊಂದಿಗೆ ನೆಲೆಸಿರುತ್ತಾರೆ, ಸತ್ಯವನ್ನೇ ನುಡಿತಾರೆ. ಈಗ ಈ ಪವಿತ್ರಾತ್ಮರು ನಿಮ್ಮಲ್ಲಿ ಇರಬೇಕು ಅಂತ ಹೇಳಿದ್ರೆ ನೀವು ಅವರನ್ನ ಬರಮಾಡ್ಕೊಳ್ಬೇಕು. ಆಮೇನ್. ವಾಕ್ಯ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಇಲ್ಲಿ ಸ್ಪಷ್ಟವಾಗಿ ಹೇಳಿದರೆ ಲೋಕವು ಇವರನ್ನ ಬರಮಾಡಿಕೊಳ್ಳದು. ನಾವೆಲ್ಲ ಎಲ್ಲಿದ್ದೀವಿ? ಲೋಕದಲ್ಲಿ ನಾವಿದ್ದೀವಿ ಅಂತ ಹೇಳಿದ್ರೆ ನಾವು ಕೂಡ ಬರಮಾಡ್ಕೊಳ್ಳಲ್ಲ. ಕರೆಕ್ಟಾ? ಯಾರು ಬರಮಾಡ್ಕೊಳ್ತಾರೋ ಅವರು ಮಾತ್ರ ಪವಿತ್ರಾತ್ಮರನ್ನು ಅರಿತುಕೊಳ್ತಾರೆ, ಪವಿತ್ರಾತ್ಮರನ್ನು ಕಾಣ್ತಾರೆ, ಪವಿತ್ರಾತ್ಮರನ್ನು ಅನುಭವಿಸ್ತಾರೆ. ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸಾಧ್ಯನೇ ಇಲ್ಲ. ಪವಿತ್ರಾತ್ಮರಿಲ್ಲದೆ, ಪವಿತ್ರಾತ್ಮರು ಎಂಬ ದೀಕ್ಷಾ ಅಂದ್ರೆ ಪವಿತ್ರಾತ್ಮರನ್ನ ನೀವು ಅಂಗೀಕಾರ ಮಾಡಿಕೊಳ್ಳೋದೇ ದೀಕ್ಷಾಸ್ಥಾನ. ಆಮೇನ್. ಇಲ್ಲಿ ಬರೀತೀನಿ ನಾನು ಕೆಳಗಡೆ ನೋಡಿ. ಇಲ್ಲಿ ಲೋಕವು ಬರಮಾಡ್ಕೊಳ್ಳಲ್ಲ, ಆದ್ರೆ ನೀವು ಬರಮಾಡ್ಕೊಂಡ್ರೆ ನೀವು ಪವಿತ್ರಾತ್ಮರನ್ನ ಅಂಗೀಕಾರ ಮಾಡಿಕೊಂಡರೆ ಅವರು ನಿಮ್ಮಲ್ಲಿ ನೆಲೆಸ್ತಾರೆ. ಅವರು ನೆಲೆಸಿದ್ರೆ ಅದೇ ದೀಕ್ಷಾಸ್ಥಾನ. ಯಾವ ದೀಕ್ಷಾಸ್ಥಾನ? ಪವಿತ್ರಾತ್ಮರ ದೀಕ್ಷಾಸ್ಥಾನ. ಪವಿತ್ರಾತ್ಮರ ಓಕೆ. ಇವ್ರನ್ನ ಅಂಗೀಕಾರ ಮಾಡಿಕೊಂಡ್ರೆ ಪವಿತ್ರಾತ್ಮರ ದೀಕ್ಷಾಸ್ಥಾನ ಆಯ್ತು ಅಲ್ವಾ? ಈಗೇನಾಗುತ್ತೆ ಗೊತ್ತಾ? ಈಗ ಇವ್ರನ್ನ ಅಂಗೀಕಾರ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಯೋಹಾನ 16:8 ಓದೋಣ. 16:8 ಓದಿ. ಆ ಪೋಷಕ ಬಂದು ಪಾಪ, ನ್ಯಾಯ, ನೀತಿ ಮತ್ತು ಅಂತಿಮ ತೀರ್ಪು ಇವುಗಳನ್ನು ಕುರಿತು ಲೋಕದ ಜನತೆ ತಾಳಿದ ತಪ್ಪು ಭಾವನೆಗಳನ್ನು ಮನವರಿಕೆ ಮಾಡಿಕೊಡುವರು. ಪಾಪದ ಬಗ್ಗೆ, ಪಾಪದ ತಿಳುವಳಿಕೆ ಅಲ್ವಾ? ಒಂದು ಹೌದು. ನ್ಯಾಯ ತೀರ್ಪಿನ ಬಗ್ಗೆ ತಿಳಿಸ್ಕೊಡ್ತಾರೆ. ತೀರ್ಪಿನ ಬಗ್ಗೆ ಇದೆರಡು ತುಂಬಾ ಮುಖ್ಯ. ಮೊದಲನೇದು ಪಾಯಿಂಟ್ ನಂಬರ್ 1 ಪಾಪದ ಬಗ್ಗೆ ತಿಳುವಳಿಕೆ, ಪಾಯಿಂಟ್ ನಂಬರ್ 2 ನ್ಯಾಯ ತೀರ್ಪಿನ ಬಗ್ಗೆ ತಿಳುವಳಿಕೆ. ಕಾರಣ ಏನಂತ ಹೇಳಿದ್ರೆ ಈ ಪಾಪದ ಬಗ್ಗೆ ತಿಳ್ಕೊಂಡು ಪಾಪವನ್ನು ಬಿಟ್ಟರೆ ಮಾತ್ರ ನಾವು ನ್ಯಾಯ ತೀರ್ಪನ್ನು ಗೆಲ್ಲಲಿಕ್ಕೆ ಸಾಧ್ಯ. ಪಾಪ ಮಾಡಿಕೊಂಡೇ ನಾವು ನ್ಯಾಯ ತೀರ್ಪು ಗೆಲ್ತೀವಿ ಅಂದರೆ ಎಂದಿಗೂ ಸಾಧ್ಯವಿಲ್ಲ. ಈಗ ಇವ್ರೇನು ಮಾಡ್ತಾರೆ ಅಂತಂದರೆ ಗಮನ ಕೊಟ್ಟು ಕೇಳಿಸ್ಕೊಳ್ಳೋಣ. ಇವ್ರೇನು ಮಾಡ್ತಾರೆ ಅಂತಂದರೆ ಪವಿತ್ರಾತ್ಮರು ಏನು ಮಾಡ್ತಾರೆ ಅಂದರೆ ಪಾಪದ ಬಗ್ಗೆ ತಿಳುವಳಿಕೆ ಕೊಡ್ತಾರೆ. ಪಾಪದ ಬಗ್ಗೆ ಇವ್ರೇನು ಮಾಡ್ತಾರೆ? ತಿಳುವಳಿಕೆ ಕೊಡ್ತಾರೆ. ಈಗ ಒಬ್ಬ ಕಳ್ಳನಿಗೆ ನೀನು
ಕಳ್ಳತನ ಮಾಡ್ತಾ ಇದ್ದೀಯಾ ಅಂತ ಹೇಳಿದ್ರೆ ಅವ್ನು ನೆಕ್ಸ್ಟ್ ಪ್ರೇಯರ್ಗೆ ಬರ್ತಾನ? ಬರಲ್ಲ ಬ್ರದರ್. ಒಬ್ಬ ಕಳ್ಳನಿಗೆ ಸತ್ಯ ನುಡಿದ್ರೆ ಅವನು ಪ್ರಾರ್ಥನೆಗೆ ಬರ್ತಾನ? ಬರಲ್ಲ. ಅದೇ ಒಬ್ಬ ಮೋಸಗಾರನಿಗೆ ಸತ್ಯ ನುಡಿದ್ರೆ ನೀನೊಬ್ಬ ಮೋಸಗಾರ, ನೀನು ಇದು ಮಾಡ್ತಾ ಇದೀಯಾ, ನೀನು ಇದು ಮಾಡ್ತಾ ಇದೀಯಾ ಅಂತ ಹೇಳಿದ್ರೆ ಅವನು ನೆಕ್ಸ್ಟ್ ದೇವರ ಬಳಿಗೆ ಬಂದು ಕುತ್ಕೊಂತಾನ? ಇಲ್ಲ ಅಲ್ವಾ? ಕರೆಕ್ಟಾ? ಹೇಳ್ಬಿಡ್ತಾರ ಅನ್ಬಿಟ್ಟು ತಪ್ಪಿಸ್ಕೊಂಡ್ಬಿಡ್ತಾನೆ. ಬೇರೆದೆಲ್ಲ ಹೇಳ್ಬಿಡ್ತಾರ ಅನ್ಬಿಟ್ಟು ತಪ್ಪಿಸ್ಕೊಂಡ್ಬಿಡ್ತಾನೆ ಅಲ್ವಾ? ಈಗ ಅದೇ ಒಬ್ಬ ವ್ಯಭಿಚಾರಿ ಬಳಿಗೆ ಹೋಗಿ ಸತ್ಯ ಹೇಳಿ, ನೀನು ಯಾರಿಗೂ ಗೊತ್ತಿಲ್ಲ, ಅದು ನನಗೆ ಮಾತ್ರ ಗೊತ್ತಿದೆ, ನೀನು ವ್ಯಭಿಚಾರ ಮಾಡ್ತಾ ಇದೀಯಾ, ಆ ವ್ಯಭಿಚಾರ ಎಂಬ ಪಾಪವನ್ನು ಬಿಟ್ಟು ನೀನು ಹೊರಗಡೆ ಬಾ ಅಂತ ಹೇಳಿದ್ರೆ ನೆಕ್ಸ್ಟ್ ಆಕೆ ಎಲ್ಲೇ ನೋಡಿದ್ರು ನಮ್ಮ ಮುಖ ನೋಡಿದ ತಕ್ಷಣ ನಮ್ಮನ್ನ ಮಾತಾಡಿಸ್ತಾಳ? ಮಾತಾಡ್ಸಲ್ಲ ನೋಡಿ, ಇದೇ ವ್ಯತ್ಯಾಸ. ಇದೇ ವ್ಯತ್ಯಾಸ ಏನಂದ್ರೆ, ಲೋಕವು ಇವರನ್ನ ಬರಮಾಡ್ಕೊಳ್ಳೋದಿಲ್ಲ, ನೀವು ಬರಮಾಡ್ಕೊಂಡ್ರೆ ಅವರು ಸತ್ಯವನ್ನೇ ನುಡಿತಾರೆ. ಅದಕ್ಕೋಸ್ಕರನೇ ಇಲ್ಲಿ ಯೋಹಾನ 14ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಪ್ರಾರಂಭದಲ್ಲಿ ಹೇಳ್ತಾರೆ ನೋಡಿ, ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮನೇ ಈ ಪೋಷಕ. ಆಮೇನ್. ಅರ್ಥ ಆಗ್ತಿದ್ಯಾ? ನೋಡಿ, ಸತ್ಯ ಸ್ವರೂಪ, ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮರೇ ಆ ಪೋಷಕ. ಸತ್ಯ ನೀವು ತಿಳ್ಕೊಂಡ್ರೆ ಮಾತ್ರ ನ್ಯಾಯ ತೀರ್ಪು ಗೆಲ್ಲಲಿಕ್ಕೆ ಸಾಧ್ಯ. ಅರ್ಥ ಆಗ್ತದ್ಯಾ? ಪವಿತ್ರಾತ್ಮರು ಇದ್ರೆ ಮಾತ್ರ ನ್ಯಾಯ ತೀರ್ಪು ಗೆಲ್ಲಲಿಕ್ಕೆ ಸಾಧ್ಯ. ಯಾಕಂದ್ರೆ ಅವರು ಸತ್ಯವನ್ನೇ ಅವರು ಬೋಧಿಸ್ತಾರೆ. ಯಾವಾಗ ನೀವು ಪವಿತ್ರಾತ್ಮರನ್ನ ಅಂಗೀಕಾರ ಮಾಡಿಕೊಂಡು ಸಂಪೂರ್ಣವಾಗಿ ನಿಮ್ಮ ಜೀವನವನ್ನು, ಈ ಭೂಲೋಕದ ಯಾತ್ರೆಯನ್ನು ಪವಿತ್ರಾತ್ಮರಿಗೆ ಬಿಟ್ಕೊಡ್ತೀರೋ, ಪವಿತ್ರಾತ್ಮರು ನಿಮ್ಮನ್ನು ಮುನ್ನಡೆಸ್ತಾ ಹೋಗ್ತಾರೆ. ಹೇಗೆ ಪ್ರಾರ್ಥಿಸ್ಬೇಕು, ಯಾವ ರೀತಿ ಪ್ರಾರ್ಥಿಸ್ಬೇಕು, ಯಾವ ರೀತಿ ಜೀವಿಸಬೇಕು, ಯಾವ ರೀತಿ ನಡ್ಕೊಳ್ಬೇಕು, ಯಾವ ರೀತಿ ಸ್ತುತಿಸಬೇಕು, ಹೇಗೆ ಇರಬೇಕು, ಪರಿಶುದ್ಧತೆ ಅಂದರೆ ಏನು, ಪ್ರಾಮಾಣಿಕತೆ ಅಂದರೆ ಏನು, ಎಲ್ಲವನ್ನ ಅವರು ನಮಗೆ ತಿಳಿಸ್ಕೊಡ್ತಾರೆ. ಕಾರಣ ನಮ್ಮನ್ನು ಅವರು ಯಾವುದಕ್ಕೆ ಸಿದ್ಧತೆ ಮಾಡ್ತಾ ಇದ್ದಾರೆ? ನ್ಯಾಯ ತೀರ್ಪಿಗೆ. ಆಮೇನ್. ಪ್ರೈಸ್ ದಿ ಲಾರ್ಡ್. ನೋಡಿ, ಈಗೇನಾಗುತ್ತೆ ಅಂತ ಹೇಳಿದ್ರೆ ಈಗ ಕಳ್ಳ ಏನ್ ಮಾಡ್ತಾನೆ? ಪವಿತ್ರಾತ್ಮರನ್ನ ಅಂಗೀಕಾರ ಮಾಡ್ಕೊಳ್ಳಲ್ಲ. ಯಾಕೆ? ಪವಿತ್ರಾತ್ಮನ ಅಂಗೀಕಾರ ಮಾಡ್ಕೊಂಡ್ರೆ ಪವಿತ್ರಾತ್ಮರು ಏನ್ ಮಾಡ್ತಾರೆ? ಎಲ್ಲವನ್ನ ಬಟ್ಟ ಬಯಲು ಮಾಡಾಕ್ತಾರೆ ಅಲ್ವಾ? ಹೌದಾ? ಬಟ್ಟ ಬಯಲು ಮಾಡಾಕ್ತಾರೆ. ಪ್ರೈಸ್ ದಿ ಲಾರ್ಡ್. ಅವ್ರು ಏನ್ ಮಾಡ್ತಾರೆ? ಬಟ್ಟ ಬಯಲು ಮಾಡಾಕ್ತಾರೆ. ನೀನ್ ಮಾಡ್ತಾರೋದು ತಪ್ಪು, ನೀನ್ ಮಾಡ್ತಾರೋದು ತಪ್ಪು ಅಂತ ಹೇಳ್ತಾರ. ಸತ್ಯಕ್ಕೆ ನಿನ್ನೆ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ, ಸತ್ಯ ಎಲ್ಲಿದೆಯೋ ಅಲ್ಲಿ ಸೈತಾನ ಏನು ಬಿತ್ತು ಮಾಡ್ತಾನೆ? ಸುಳ್ಳು ಅಲ್ವಾ? ಸತ್ಯ ಇರುವ ಕಡೆ ಸೈತಾನ ಸುಳ್ಳು ಅಥವಾ ಅಸತ್ಯ ಅಲ್ವಾ? ಅಸತ್ಯವನ್ನ ಬಿತ್ತನೆ ಮಾಡ್ತಾನೆ. ಇದೇ ಮಾಡೋದು ಅವನ ಕೆಲಸ. ಪ್ರೈಸ್ ದಿ ಲಾರ್ಡ್. ಇದು ಬಿತ್ತನೆ ಮಾಡ್ತಾನೆ. ಯೋಹಾನ 8:44 ನೋಡಿ, ಅವನು ಏನು ಮಾಡಬೇಕು? ಯೋಹಾನ 8:44 ಅವನು ಏನು ಮಾಡಬೇಕು ಅಂತ ಬಯಸ್ತಾನೋ ಅದನ್ನು ನಮ್ಮ ಕಡೆಯಿಂದ ಮಾಡಿಸ್ತಾನೆ. ಆಮೇಲೆ ನಮ್ಮ ಕಡೆಯಿಂದ ಮಾಡಿಸ್ತಾನೆ. ಅದಕ್ಕೋಸ್ಕರ ಬಹಳ ಎಚ್ಚರಿಕೆ ಆಗಿರಬೇಕು. ಓಕೆ, ಫೈನ್. ಅದು ಅಲ್ಲಿ ಟಾಪಿಕ್ ಆ ಕಡೆ ಇರೋಣ. ಅದನ್ನ ಈಗ ಪವಿತ್ರಾತ್ಮ ತಗೊಳ್ಳೋಣ. ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮರ ಬಳಿಗೆ ಬರಬೇಕು ಅಂತ ಹೇಳಿದ್ರೆ ಅವನು ಪಾಪಗಳನ್ನು ಒಪ್ಪಿಕೊಳ್ಳುವವನಾಗಿರಬೇಕು. ಪ್ರೈಸ್ ದಿ ಲಾರ್ಡ್. ಏನಾಗಿರ್ಬೇಕು? ಪಾಪಗಳನ್ನ ಒಪ್ಪಿಕೊಳ್ಳುವಂತ ವ್ಯಕ್ತಿಯಾಗಿರ್ಬೇಕು. ಅವನೇನು ಪರಿಶುದ್ಧನಾಗಿರ್ಬೇಕು ಅಂತ ಇಲ್ಲಿ ದೇವ್ರು ಕೇಳ್ತಾ ಇಲ್ಲ. ಪರಿಶುದ್ಧರಾಗಿರ್ಬೇಕು. ನನ್ನ ಹತ್ರ ಬರೋರು
ತುಂಬ ಪರಿಶುದ್ಧರಾಗಿರಬೇಕು ಅಂತ ಎಲ್ಲೂ ಕೇಳ್ತಾ ಇಲ್ಲ. ಯೋಹಾನ 18ರಲ್ಲಿ ಯೋಹಾನ 8ರಲ್ಲಿ 8ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಯಾರಿಗೆ? ಒಬ್ಬ ವ್ಯಭಿಚಾರಿಗೂ ಕೂಡ ಅವರು ಏನು ಮಾಡಿದ್ರು? ಕ್ಷಮೆ ಕೊಟ್ಟರು ಅಲ್ವಾ? ಕ್ಷಮಾಪಣೆ ಕೊಟ್ರು. ಕ್ಷಮಾಪಣೆ ಕೊಟ್ಟರು. ಒಬ್ಬ ವ್ಯಭಿಚಾರಿಗೂ ಕೂಡ ಕ್ಷಮಾಪಣೆ ಕೊಟ್ಟರು. ಶಿಲುಬೆಯ ಮರದಲ್ಲಿ ನೇತಾಡಬೇಕಾದ್ರೆ ಒಬ್ಬ ಕಳ್ಳನಿಗೂ ಕೂಡ ವ್ಯಭಿಚಾರ ಕೊಟ್ಟರು. ಮೋಸ ಮಾಡಿ ಜೀವಿಸ್ತಾ ಇದ್ದಂತಹ ಜಕ್ಕಾಯನಿಗೂ ಕೂಡ ಏನು ಮಾಡಿದ್ರು? ಕ್ಷಮೆ ಕೊಟ್ಟರು ಅಲ್ವಾ? ಕ್ಷಮೆ ಕೊಟ್ಟು ಸ್ವೀಕಾರ ಮಾಡಿ. ತಲೆ ಮೇಲೆ ಒಡೆದವ್ರಿಗೂ ಕ್ಷಮೆ ಕೊಟ್ಟರು, ಕ್ಯಾಕರಿಸಿ ಉಗಿದವ್ರಿಗೂ ಕ್ಷಮೆ ಕೊಟ್ಟರು, ಕುತಂತ್ರ ಮಾಡಿ ಶಿಲುಬೆ ಮೇಲೆ ನೇತಾಡುವಂತೆ ಮಾಡಿದವ್ರಿಗೂ, ಅರ್ಚಾಡಿ ಕೂಗಾಡಿದವ್ರಿಗೂ ಕೂಡ ಅವ್ರು ಏನು ಮಾಡಿದ್ರು? ಕ್ಷಮೆ ಕೊಟ್ಟರು. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಆ ವ್ಯಕ್ತಿ ಯಾರು ಪವಿತ್ರಾತ್ಮರ ಬಳಿಗೆ ಬರ್ತೀನಿ ಅಂತ ನಿರ್ಧಾರ ಮಾಡ್ತಾನೋ ಅವನು ತಾನು ಮಾಡುವ ಪಾಪಗಳನ್ನು ಒಪ್ಪಿಕೊಳ್ಳುವವನಾಗಬೇಕು ಮೊದಲು. ಎರಡನೇದಾಗಿ ಅವನು ದೇವರ ಚಿತ್ತದಂತೆ ನಡಿಬೇಕು ಎಂಬ ಮನಸ್ಸು ಅವನಲ್ಲಿದ್ದರೆ ಖಂಡಿತವಾಗಲೂ ಪವಿತ್ರಾತ್ಮರು ಮುನ್ನಡೆಸ್ತಾರೆ. ಮೂರನೇದಾಗಿ ಸ್ವಾರ್ಥ ಹಾಗೂ ಅಹಂಕಾರವನ್ನು ಅವನು ಬಿಡಬೇಕು. ಸ್ವಾರ್ಥ ಅಹಂಕಾರವನ್ನು ಬಿಡಬೇಕು. ಪ್ರೈಸ್ ದಿ ಲಾರ್ಡ್. ಈಗ ಏನಾಗುತ್ತಂದರೆ ಪ್ರಭು ಯೇಸು ಕ್ರಿಸ್ತ ಹೇಳಿದ್ರು, ಲೋಕವು ಇವರನ್ನು ಬರಮಾಡಿಕೊಳ್ಳೋದಿಲ್ಲ. ಹಾಗಾಗಿ ಲೋಕವು ಇವರನ್ನು ಬರಮಾಡಿಕೊಳ್ಳದ ಕಾರಣ ಇಲ್ಲಿ ಸೈತಾನ ಏನು ಮಾಡ್ದ? ಸತ್ಯ ಇರುವ ಕಡೆ ಒಂದು ಸುಳ್ಳನ್ನು ಬಿತ್ತನೆ ಮಾಡ್ತಾನೆ. ಈ ದಿನಗಳಲ್ಲಿ ನೋಡಿ, ಯಾರೂ ಪವಿತ್ರಾತ್ಮರ ಆಲೋಚನೆ ಮಾಡೋದಿಲ್ಲ. ಪವಿತ್ರಾತ್ಮರೆಂಬುವರು ಒಬ್ಬರು ಇದ್ದಾರೆ, ಅವರೇ ನಮ್ಮ ಪೋಷಕರು, ಅವರೇ ನಮ್ಮನ್ನು ಮುನ್ನಡೆಸ್ತಾ ಇರೋದು, ನ್ಯಾಯ ತೀರ್ಪಿಗೆ ಅವರೇ ನಮ್ಮನ್ನು ಸಿದ್ಧತೆ ಮಾಡ್ತಾ ಇರೋದು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಯಾರೂ ಒಪ್ಪೋದಿಲ್ಲ. ಸಂತ ಆಂಟೋನಿಯವರು ಅಂತ ಹೇಳಿದ್ರೆ ಒಪ್ತಾರೆ. ಮಾತೆ ಮರಿಯಮ್ಮನ ಮುಖಾಂತರ ಸ್ವರ್ಗಕ್ಕೆ ನೀವು ಹೋಗ್ಬೋದು ಅಂತ ಹೇಳಿದ್ರೆ ನಂಬ್ತಾರೆ. ಬೇರೆ ಬೇರೆ ಸಂತರುಗಳ ಬಗ್ಗೆ ಹೇಳಿದ್ರೆ ನಂಬ್ತಾರೆ. ಸಂತರುಗಳು ನಿಮ್ಮನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ನಂಬ್ತಾರೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಸತ್ಯ ಸ್ವರೂಪಿಯ ಪವಿತ್ರಾತ್ಮರ ವಿರುದ್ಧವಾಗಿ ಒಂದು ಸುಳ್ಳನ್ನ ಸೈತಾನ ಬಿತ್ತನೆ ಮಾಡ್ತಾನೆ. ಏನು? ಇಲ್ಲಿ ಇದನ್ನು ಮುಚ್ಚಿಟ್ಟು ಒಂದು ರೂಪವನ್ನು ಕೊಡ್ತಾನೆ, ಒಂದು ರೂಪವನ್ನು ಕೊಡ್ತಾನೆ. ಆದರೆ ಇದು ಎಷ್ಟು ಸತ್ಯ ನಮ್ಮ ಧರ್ಮ ಸಭೆಯಲ್ಲಿ ಇದು ಇದೆಯಾ ಅನ್ನೋದನ್ನು ನಾವು ಚೆಕ್ ಮಾಡೋಣ. ಈ ವಿಗ್ರಹ ಆರಾಧನೆ ಅನ್ನೋದು ಇದೆಯಾ ಅದನ್ನು ನಾವು ಚೆಕ್ ಮಾಡೋಣ. ನೋಡಿ, ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಕತ್ತೋಲಿಕ CCC ಎಷ್ಟೋ ಜನ ಬೋಧನೆ ಮಾಡ್ತಾ ಇದ್ದಾರೆ ಆಲ್ರೆಡಿ. ನಾನು ತಿಳಿಸ್ತಾ ಇದ್ದೀನಿ ನೋಡಿ, CCC ಇದು ಕತ್ತೋಲಿಕ ನಮ್ಮ ಕ್ರೈಸ್ತರ ಏನಿದು ಕ್ಯಾಟಿಸಮ್ ಬುಕ್. ಇದು ಇದೆ ಮುಖ್ಯವಾಗಿ ನಮ್ಮ ಕತ್ತೋಲಿಕ ಕ್ರೈಸ್ತರಿಗೆ ಇರಬೇಕಾಗಿರುವಂಥದ್ದು ಇದೆ. ಇದ್ರ ಮುಖಾಂತರನೇ ಎಲ್ಲ ನಡೆಯುತ್ತೆ. ಚರ್ಚಲ್ಲಿರುವ ನಡೆಯುವಂಥ ಕಾರ್ಯಕ್ರಮಗಳೆಲ್ಲ ಇದರ ಮುಖಾಂತರ ನಡೆಯೋದು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಪಾಯಿಂಟ್ ನಂಬರ್ 2112 ಬರ್ಕೊಳ್ಳಿ. 2112 2113 ಇಲ್ಲಿದೆ. 2112 2113 ಇಲ್ಲಿದೆ. ಇದರಲ್ಲಿ ಏನು ಹೇಳ್ತಾರೆ ಗೊತ್ತಾ? ನೀವು ವಿಗ್ರಹ ಆರಾಧನೆ ಮಾಡಬಾರ್ದು. ಪ್ರೈಸ್ ದಿ ಲಾರ್ಡ್. ನೀವು ವಿಗ್ರಹ ಆರಾಧನೆ ಮಾಡಬಾರದು. ಇದು ಯಾರ್ದಿದು? ಇದು ಯಾರ್ದಿದು? ಕತ್ತೋಲಿಕ ಕ್ರೈಸ್ತರದು ಅಲ್ವಾ? ಹೌದಾ? ಕತ್ತೋಲಿಕ ಕ್ರೈಸ್ತರಲ್ಲಿ ಪಾಯಿಂಟ್ಸ್ ನಂಬರ್ ಸಮೇತ ಹೇಳ್ತಾ ಇದ್ದೀನಿ. ಪಾಯಿಂಟ್ ನಂಬರ್ 2112 2113 ಇದೆರಡರಲ್ಲೂ ನೀವು ಓದಬೇಕಾದ್ರೆ ಅದರಲ್ಲಿ ಪುಟ ಸಂಖ್ಯೆನೂ ಹೇಳ್ಬಿಡ್ತೀನಿ ಬೇಕಾದ್ರೆ. 391 ಪುಟ ಸಂಖ್ಯೆ 391 ಇದರಲ್ಲಿ ನೀವು ಓದಬೇಕಾದ್ರೆ ಅಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ ನೀವು ವಿಗ್ರಹ ಆರಾಧನೆ ಮಾಡಬಾರ್ದು ಅಂತ. ಪಿತಾ ಸುತ ಪವಿತ್ರಾತ್ಮರನ್ನೇ ನೀವು ಆರಾಧಿಸಬೇಕು. ಪ್ರೈಸ್ ದಿ ಲಾರ್ಡ್. ಸರಿ, ಅದಾಯ್ತಾ? ಅದಾದ ಮೇಲೆ ನಮ್ಮ ಬೆಂಗಳೂರು ಧರ್ಮ ಕೇಂದ್ರ ಇದು ನೋಡಿದ್ದೀರಾ? ಈ ಪುಸ್ತಕ ನೋಡಿದ್ದೀರಾ? ಈ ಪುಸ್ತಕ ಎಲ್ಲ ಧರ್ಮ ಕೇಂದ್ರದಲ್ಲಿದೆ. ಅದರಲ್ಲಿ ಪುಟ ಸಂಖ್ಯೆ 49 ಪಾಯಿಂಟ್ ನಂಬರ್ 185 ಇಲ್ಲಿದೆ. 185 86 87 88 ಬರ್ಕೊಳ್ಳಿ. ಜಸ್ಟ್ ನಾನು ಓದ್ತೀನಿ. ಇದೆಯಾ? ಓದಿ. 85 ಓದಿ. 185 ಓದಿ. ದೇವದೂತರಿಗೂ ಸಂತರಿಗೂ
ದೈವಿಕ ಸನ್ಮಾನ ಅಥವಾ ಆರಾಧನೆಯನ್ನು ನೀಡುವುದನ್ನು ನಿಷೇಧಿಸುತ್ತದೆಯೇ? ದೈವಿಕ ಸನ್ಮಾನ ಅಥವಾ ಆರಾಧನೆ ದೇವರಿಗೆ ಮಾತ್ರ ಮೀಸಲಾದುದರಿಂದ ಅದನ್ನು ದೇವದೂತರಿಗೂ ಸಂತರಿಗೂ ನೀಡುವುದನ್ನು ನಿಷೇಧಿಸುತ್ತದೆ. ಪ್ರೈಸ್ ದಿ ಲಾರ್ಡ್. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ದೈವಿಕ ಸನ್ಮಾನ ಅಥವಾ ಆರಾಧನೆ ದೇವರಿಗೆ ಮಾತ್ರ ಮೀಸಲಾದುದರಿಂದ ಅದನ್ನು ದೇವದೂತರಿಗೂ ಸಂತರಿಗೂ ನೀಡುವುದನ್ನ ನಿಷೇಧಿಸುತ್ತದೆ. ಇದು ಯಾವ್ದು ಹೇಳ್ತಾ ಇದೆ? ಇದು ನಮ್ಮ ಬ್ಯಾಂಗ್ಳೂರ್ ಕಥೋಲಿಕ ಧರ್ಮ ಅಲ್ವಾ? ಹೌದು ಧರ್ಮಸಭೆ ಹೇಳ್ತಾರದು. ಓಕೆ, 86 ಓದಿ. 86. ದೇವದೂತರಿಗೂ ಸಂತರಿಗೂ ಯಾವ ರೀತಿಯ ಸನ್ಮಾನವನ್ನು ನಾವು ನೀಡಬೇಕು? ದೇವರ ಸೇವಕರು ಆಪ್ತರು ಆದ ದೇವದೂತರು ಹಾಗೂ ಸಂತರಿಗೆ ನಾವು ದೇವರಿಗಿಂತ ಕೆಳಮಟ್ಟದ ಸನ್ಮಾನ ಮತ್ತು ಗೌರವವನ್ನು ನೀಡಬೇಕು. ಓಕೆ, ಅದನ್ನ ಒಂದು ಪ್ರಶ್ನೆ ಹಾಗೂ ಉತ್ತರ ಅಂತ ಹೇಳಿ ಓದಿ ಬ್ರದರ್. ಅದನ್ನ ಪ್ರಶ್ನೆ ಅದು ಉತ್ತರ. 186 ಪ್ರಶ್ನೆ: ದೇವದೂತರಿಗೂ ಸಂತರಿಗೂ ಯಾವ ರೀತಿಯ ಸನ್ಮಾನವನ್ನು ನಾವು ನೀಡಬೇಕು? ಪ್ರಶ್ನೆ ಅದು. ಓಕೆ, ಉತ್ತರ: ದೇವರ ಸೇವಕರು ಆಪ್ತರು ಆದ ದೇವದೂತರು ಹಾಗೂ ಸಂತರಿಗೆ ನಾವು ದೇವರಿಗಿಂತ ಕೆಳಮಟ್ಟದ ಸನ್ಮಾನ ಮತ್ತು ಗೌರವವನ್ನು ನೀಡಬೇಕು. ಓಕೆ, 187ನೇ ಪಾಯಿಂಟ್ ಅಲ್ಲಿರುವಂತ ಪ್ರಶ್ನೆ ಹಾಗೂ ಉತ್ತರ. 187 ಪ್ರಶ್ನೆ: ಧಾರ್ಮಿಕ ವಸ್ತುಗಳಿಗೂ ಶಿಲುಬೆಗೂ ಮತ್ತು ಸಂತರ ಅವಶೇಷಗಳಿಗೂ ಯಾವ ರೀತಿಯ ಗೌರವವನ್ನು ನಾವು ನೀಡಬೇಕು? ಉತ್ತರ: ಇದು ಪ್ರಶ್ನೆ ನೋಡಿ, ಒಂದ್ ನಿಮಿಷ ಬದ, ಇದು ಪ್ರಶ್ನೆ ಇದೆ ನೋಡಿ. ಧಾರ್ಮಿಕ ವಸ್ತುಗಳು, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಧಾರ್ಮಿಕ ವಸ್ತುಗಳಿಗೂ ಶಿಲುಬೆಗೂ, ನೋಡಿ, ಧಾರ್ಮಿಕ ವಸ್ತುಗಳಿಗೂ ಶಿಲುಬೆಗೂ ಹಾಗೂ ಸಂತರ ಅವಶೇಷಗಳಿಗೂ, ಇಲ್ಲಿ ಮೂರಕ್ಕೂ ವ್ಯತ್ಯಾಸ ಇಲ್ಲಿ ಕೇಳ್ತಾ ಇದ್ದಾರೆ. ಧಾರ್ಮಿಕ ವಸ್ತುಗಳಿಗೂ ಶಿಲುಬೆಗೂ ಮತ್ತು ಸಂತರ ಅವಶೇಷಗಳಿಗೂ ಯಾವ ರೀತಿಯ ಗೌರವವನ್ನು ನಾವು ನೀಡಬೇಕು? ಪ್ರೈಸ್ ದಿ ಲಾರ್ಡ್. ಇದು ಪ್ರಶ್ನೆ. ಉತ್ತರ ಕೇಳಿಸ್ಕೊಳ್ಳಿ. ಓದಿ. ಉತ್ತರ: ಧಾರ್ಮಿಕ ಪಟಗಳು, ಶಿಲುಬೆಯು, ಸಂತರ ಅವಶೇಷಗಳು ಕ್ರಿಸ್ತರಿಗೂ ಅವರ ಸಂತರಿಗೂ ಸಂಬಂಧಿಸಿರುವುದರಿಂದ ಹಾಗೂ ಈ ಧಾರ್ಮಿಕ ವಸ್ತುಗಳು ಅವರ ಸ್ಮಾರಕಗಳಾಗಿರುವುದರಿಂದ ಅವುಗಳಿಗೆ ಮರ್ಯಾಯ ಗೌರವ ಸಲ್ಲಿಸಬೇಕು. ಅದು ಕ್ರಿಸ್ತ ಯೇಸುಗಿಂತ ಕ್ರಿಸ್ತರಿಗೂ ಅವರ ಸಂತರಿಗೂ ಸಂಬಂಧಿಸಿರುವುದರಿಂದ ಧಾರ್ಮಿಕ ವಸ್ತುಗಳನ್ನು ಸ್ಮಾರಕಗಳಾಗಿರುವುದರಿಂದ ಅವುಗಳಿಗೆ ಪರ್ಯಾಯ ಗೌರವ ಸಲ್ಲಿಸಬೇಕು. ಪರ್ಯಾಯ ಅಂತ ಹೇಳಿದ್ರೆ ಬಲಿಪೂಜೆ ಬಿಟ್ಟು ಅದು ಸಪ್ರೇಟ್, ಅದು ನಮ್ಮ ವೈಯಕ್ತಿಕ. ಅದಕ್ಕೋಸ್ಕರನೇ ದೇವಾಲಯದಲ್ಲಿ ಸ್ವರೂಪಗಳನ್ನು ಇಡೋದು. ಸ್ವರೂಪ ಏನಕ್ಕೆ ಇಡ್ತಾರೆ ಅಂತ ಹೇಳಿದ್ರೆ ಆರಾಧಿಸ್ಲಿಕ್ಕೆ ಅಲ್ಲ, ನಿಮಗೆ ಉತ್ತೇಜನ ಕೊಡಲಿಕ್ಕೆ, ನಮಗೆ ಉತ್ತೇಜನ ಕೊಡಲಿಕ್ಕೆ. ನೋಡಿ, ಈಗ ಸಂತ ಬೆನಡಿಕ್ಟರನ್ನು ನಾವು ನೋಡ್ತೀವಿ. ಸಂತ ಬೆನಡಿಕ್ಟರನ್ನು, ಆ ಒಂದು ಸ್ವರೂಪವನ್ನು ಅಲ್ಲಿ ದೇವಾಲಯದಲ್ಲಿ ಇಟ್ಟಾಗ ಅದನ್ನು ನೋಡುವಾಗ ನಮಗೂ ಆ ಒಂದು ಭಾವನೆ ಬರಬೇಕು, ನಮಗೂ ಅದೊಂದು ಫೀಲ್ ಬರಬೇಕು. ಏನು? ನಾನೂ ಕೂಡ ಸಂತ ಬೆನಡಿಕ್ಟರಂತೆ ನಾನು ಜೀವಿಸಬೇಕು. ಅವ್ರು ಹೇಗೆ ಜೀವಿಸಿದ್ರು ಅವರ ಜೀವನ ಚರಿತ್ರೆಯನ್ನು ಕೆದಕಬೇಕು. ಅವ್ರು ಯಾವ ರೀತಿ ಜೀವಿಸಿದ್ರು ಅದೇ ರೀತಿ ಜೀವಿಸಲಿಕ್ಕೆ ಪ್ರಯತ್ನ ಪಡಬೇಕು. ಪ್ರೈಸ್ ದಿ ಲಾರ್ಡ್. ಹೌದಾ ಇಲ್ಲ? ಹೌದಾ? ಅದೇ ರೀತಿ ಸಂತ ಅಂತೋಣಿಯವರು ಯಾವ ರೀತಿಯಲ್ಲಿ ದೇವರಿಗೆ ಮೆಚ್ಚುಗೆ ಆದರು, ಯಾವ ರೀತಿ ಜೀವಿಸಿ, ಅವರ ಜೀವನ ಹೇಗಿತ್ತು, ಅವರ ಪ್ರಾರ್ಥನೆ ಜೀವನ ಹೇಗಿತ್ತು, ಅವರ ಧಾರ್ಮಿಕ ಜೀವನ ಹೇಗಿತ್ತು, ಅವರು ಯಾವ ರೀತಿ ಜೀವಿಸಿದ್ರು, ಎಷ್ಟು ಗಂಟೆ ಅವರು ಪ್ರಾರ್ಥನೆ ಮಾಡ್ತಾಯಿದ್ರು, ಎಷ್ಟು ಸಮಯ ಪ್ರಾರ್ಥನೆ ಮಾಡ್ತಾಯಿದ್ರು, ಇದೆಲ್ಲವನ್ನ ನಾವೇನು ಮಾಡಬೇಕು? ಅದನ್ನು ಹುಡುಕಿ ಅವರಂತೆ ಜೀವಿಸಬೇಕು ಅನ್ನೋ ಒಂದೇ ಒಂದು ಉದ್ದೇಶ. ಬೂಸ್ಟ್ ಮಾಡಲಿಕ್ಕೆ, ಬಿದ್ದೋಗಿರುವಂಥ ಮನುಷ್ಯನನ್ನು ಆ ಒಂದು ಸ್ವರೂಪ ತೋರಿಸಿ ಬೂಸ್ಟ್ ಮಾಡಲಿಕ್ಕೆ, ಅಂದರೆ ಉತ್ತೇಜನ ಕೊಡಲಿಕ್ಕೆ ಇಡುವಂಥದ್ದು, ಒಂದು ಸಾಕ್ಷಿಯಾಗಿಡುವಂಥದ್ದು. ಇವರು ಪ್ರಭು ಯೇಸು ಕ್ರಿಸ್ತರ ಮಗನಾಗಿದ್ದಾರೆ,
ಇವರು ಪ್ರಭು ಯೇಸು ಕ್ರಿಸ್ತನ ಮಗನಾಗಿ ಜೀವಿಸಿದ್ದಾರೆ, ಈಕೆ ಮಗಳಾಗಿ ಜೀವಿಸಿದ್ದಾರೆ ಅಂತ ಹೇಳಿ ಒಂದು ಸಾಕ್ಷಿಯಾಗಿ ಆಲಯದಲ್ಲಿ ಇಡೋದು. ಅದು ನಾವೇನು ಮಾಡ್ದೋ ಅವ್ರನ್ನೇ ದೇವರಂತ ಆರಾಧನೆ ಮಾಡ್ಬಿಟ್ಟು ಅಲ್ವಾ? ಪ್ರೀಸ್ ದಿ ಲಾರ್ಡ್. ಹೌದು. ನೋಡಿ ಎಂಥ ಒಂದು ಅವಿವೇಕತನ ನಮ್ಮಲ್ಲಿ ಇದೆ ಅಂತ ಹೇಳಿದ್ರೆ, ಬರ್ತೀನಿ ಅದನ್ನು ನಾನು ನಿಮಗೆ ತೋರಿಸ್ತೀನಿ. 188 ಓದಿ, 188 ಓದಿ, 188. ಸಂತರ ಅವಶೇಷಗಳಿಗೂ ಮತ್ತು ಸ್ವರೂಪಗಳಿಗೂ ನಾವು ಪ್ರಾರ್ಥಿಸಬಹುದೇ? ಪ್ರಶ್ನೆ. ಸಂತರ ಅವಶೇಷಗಳಿಗೂ ಮತ್ತು ಸ್ವರೂಪಗಳಿಗೂ ನಾವು ಪ್ರಾರ್ಥಿಸಬಹುದೇ? ಇದು ಪ್ರಶ್ನೆ. ಆದರೆ ನಮ್ಮ ಧರ್ಮಸಭೆ ಉತ್ತರ ಕೊಡ್ತಾ ಇದೆ, ಅದೇ ಪ್ರಶ್ನೆ ಕೊಟ್ಟು ಅದೇ ಉತ್ತರ ಕೊಡ್ತಾ ಇದೆ. ಸಂತರ ಅವಶೇಷಗಳು ಮತ್ತು ಸ್ವರೂಪಗಳು ನೋಡುವುದೂ ಇಲ್ಲ, ಕೇಳುವುದೂ ಇಲ್ಲ, ಅವು ನಮಗೆ ನೆರವಾಗುವುದೂ ಇಲ್ಲ ಎಂದೇ ಅವುಗಳನ್ನು ಸಂಬೋಧಿಸಿ ನಾವು ಪ್ರಾರ್ಥಿಸುವ ಅವಶ್ಯಕತೆ ಇಲ್ಲ. ಪ್ರೈಸ್ ದಿ ಲಾರ್ಡ್. ಓಕೆ, ಬೇರೆಯೊಬ್ರು ಓದಿ. ನಾನೇನಾದ್ರು ಓದಿರೋ ತಪ್ಪಾಗಿದ್ದರೆ ಇನ್ನೊಬ್ರು ಓದಿ. 188 ಪ್ರಶ್ನೆ. ಸಂತರ ಅವಶೇಷಗಳಿಗೂ ಮತ್ತು ಸ್ವರೂಪಗಳಿಗೂ ನಾವು ಪ್ರಾರ್ಥಿಸಬಹುದೇ? ಉತ್ತರ. ಸಂತರ ಅವಶೇಷಗಳು ಮತ್ತು ಸ್ವರೂಪಗಳು ನೋಡುವುದೂ ಇಲ್ಲ, ಕೇಳುವುದೂ ಇಲ್ಲ, ಅವು ನಮಗೆ ನೆರವಾಗುವುದೂ ಇಲ್ಲ ಎಂದೇ ಅವುಗಳನ್ನು ಸಂಬೋಧಿಸಿ ನಾವು ಪ್ರಾರ್ಥಿಸುವ ಅವಶ್ಯಕತೆ ಇಲ್ಲ. ಪ್ರೈಸ್ ದಿ ಲಾರ್ಡ್. ಅವಶ್ಯಕತೆ ಇಲ್ಲ ಅಲ್ವಾ? ಕರೆಕ್ಟಾ? ಹೌದು. ಓಕೆ. ವಿಮೋಚನ ಕಾಂಡ 20ನೇ ಅಧ್ಯಾಯ, ವಿಮೋಚನ ಕಾಂಡ 20ನೇ ಅಧ್ಯಾಯ ವಾಕ್ಯ 3 ಹಾಗೂ 4. ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಕೂಡದು. ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಿನ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನು ಅಥವಾ ವಿಗ್ರಹವನ್ನು ಮಾಡಿಕೊಳ್ಳಬೇಡ. 5ನೇದು. ಅವುಗಳಿಗೆ ಅಡ್ಡ ಬೀಳಬೇಡ, ಅವುಗಳನ್ನು ಆರಾಧಿಸಬೇಡ, ಏಕೆಂದರೆ ನಾನೇ ನಿನ್ನ ದೇವರಾದ ಸರ್ವೇಶ್ವರ. ನನಗೆ ಸಲ್ಲತಕ್ಕ ಗೌರವವನ್ನು ನಾನು ಮತ್ತೊಬ್ಬನಿಗೆ ಸಲ್ಲಗೊಡಿಸುವುದಿಲ್ಲ. ನನ್ನನ್ನು ದ್ವೇಷಿಸುವವರನ್ನು ದಂಡಿಸುತ್ತೇನೆ, ಅವರ ದೋಷ ಫಲವನ್ನು ಅವರ ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುತ್ತೇನೆ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾನಲ್ಲದೆ ಬೇರೆ ದೇವರುಗಳು ನಿನಗೆ ಇರಕೂಡದು. ಇದೆಯಾ? ವಾಕ್ಯ ಇದೆಯಾ? ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಿನ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನು ಅಥವಾ ವಿಗ್ರಹಗಳನ್ನು ನೀನು ಮಾಡಿಕೊಳ್ಳಬಾರದು, ಅವುಗಳಿಗೆ ಅಡ್ಡ ಬೀಳಬಾರದು, ಅವುಗಳಿಗೆ ನೀವು ಆರಾಧಿಸಬಾರದು, ಏಕೆಂದರೆ ನಾನೇ ನಿನ್ನ ದೇವರಾದ ಸರ್ವೇಶ್ವರ. ಆಮೇಲೆ ಇದು ಬೈಬಲ್ ಹೇಳ್ತಾ ಇದೆ ಅಲ್ವಾ? ಹೌದು. ಸಿ ಹೇಳ್ತಾ ಇದೆ, ಇದು ಹೇಳ್ತಾ ಇದೆ ನೀನು ವಿಗ್ರಹಗಳನ್ನು ಆರಾಧಿಸಬಾರದು. ಸರಿ. ಕಥೋಲಿಕ ಧರ್ಮಸಭೆ ಇಲ್ಲಿ ಬರೆದಿಟ್ಟಿದೆ, ಇದರಲ್ಲೂ ಕೂಡ ಹೇಳ್ತಾ ಇದೆ ನೀನು ವಿಗ್ರಹಗಳನ್ನು ಆರಾಧಿಸಬಾರದು. ಬೈಬಲ್ಗೆ ಕಥೋಲಿಕ ಧರ್ಮಸಭೆಗೆ ವಿರುದ್ಧವಾಗಿ ಕೆಲವು ವ್ಯಕ್ತಿಗಳು ಕಾರ್ಯ ಮಾಡ್ತಾ ಇದ್ದಾರೆ. ದೇವರ ಜೀವವುಳ್ಳ ವಾಕ್ಯಗಳನ್ನು, ಧರ್ಮಸಭೆಯನ್ನು ಇವರೇನು ಮಾಡ್ತಾ ಇದ್ದಾರೆ? ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಈಗ ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ಕಾಣ್ತಾ ಇದೆಯಾ? ಕರೆಕ್ಟಾಗಿ ಅರ್ಥ ಅಂತ ತಿಳ್ಕೊಳ್ತಾ ಇದ್ದೀರಾ ನೀವು? ಕಾರಣ ಏನು ಗೊತ್ತಾ? ಇವರು ಪವಿತ್ರಾತ್ಮರ ಮುಂದೆ ನಿಲ್ಲುವಂತ ಯೋಗ್ಯತೆಯನ್ನ ಹೊಂದ್ಕೊಂಡಿಲ್ಲ. ಇಸ್ಕಾರಿಯೋತ ಯೂದನಿಗೂ ಪೇತ್ರನಿಗೂ ಒಂದೇ ವ್ಯತ್ಯಾಸ. ಇಬ್ಬರು ಮಾಡಿದ್ದು ಪಾಪನೇ. ಇಸ್ಕಾರಿಯೋತ ಯೂದ ಯೇಸು ಸ್ವಾಮಿನ ಹಿಡ್ಕೊಟ್ರು, ಪೇತ್ರ
ತಿರಸ್ಕಾರ ಮಾಡಿದ್ರು. ಎರಡು ಒಂದೇ ಅಲ್ವಾ? ಎರಡು ಒಂದೇನೆ. ಆದರೆ ಪೇತ್ರ ಕ್ಷಮೆ ಒಪ್ಕೊಂಡ್ರು. ಆದರೆ ಇಸ್ಕರಿಯೋತ ಯೂದ ಒಪ್ಕೊಳ್ಳೋಕ್ಕಾಗಲಿಲ್ಲ. ಆತ ಮರಣ ಹೊಂದಿದ. ಪವಿತ್ರ ಆತ್ಮರು ಸತ್ಯ ಸ್ವರೂಪಿಯಾಗಿರುವ ಕಾರಣ ನಾವು ಅವರ ಮುಂದೆ ನಿಂತುಕೊಳ್ಳಲಿಕ್ಕೆ ಭಯ ಆಗ್ತಾ ಇರುವ ಕಾರಣ ನಾವೇನು ಮಾಡ್ತೇವೆ? ಇಮಿಡಿಯೇಟ್ ಆಗಿ ನಮಗೊಂದು ದೇವರನ್ನ ಉಂಟು ಮಾಡ್ಕೊಳ್ತೀವಿ. ಈಗ ಒಬ್ಬ ಸ್ಟ್ರಿಕ್ಟ್ ಆಫೀಸರ್ ಇದ್ದಾರೆ ಅಂತ ತಿಳ್ಕೊಳ್ಳೋಣ, ತುಂಬ ಕಟ್ನಿಟ್ ಆಫೀಸರು. ನಾವು ಏನೋ ಒಂದು ಕುತಂತ್ರ ಮಾಡ್ತಾ ಇದ್ದೀವಿ, ಏನೋ ಒಂದು DL ಅಲ್ಲೋ ಒಂದು ಇನ್ಶೂರೆನ್ಸಲ್ಲೋ ಏನೋ ಒಂದು ದಗಲ್ಬಾಜಿ ಮಾಡ್ತಾ ಇದ್ದೀವಿ. ನಾವು ಅವನ ಹತ್ರ ಹೋಗಿ ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಆಗ ನಾವು ಯಾರ ಹತ್ರ ಹೋಗ್ತೀವಿ? ಯಾರ ಹತ್ರ ಹೋಗ್ತೀವಿ? ಅಲ್ಲೇ ಅಕ್ಕಪಕ್ಕ ಯಾರೋ ಒಬ್ಬ ಇರ್ತಾನೆ ಅಲ್ವಾ? ಕೆಲಸಕ್ಕೆ ಬಾರದಿರೋ ವ್ಯಕ್ತಿ ಒಬ್ಬ ಅಲ್ಲಿ ಇರ್ತಾನೆ, ಅವನ ಹತ್ರ ಹೋಗ್ತೀವಿ. ಸರ್ ಹಿಂಗೊಂದು ಇದೆ ಸರ್, ಹಿಂಗೊಂದು ಪ್ರಾಬ್ಲಮ್ ಇದೆ ಸರ್, ಏನು ಮಾಡೋಣ ಸರ್? ನಾವು ಹೋಗ್ಬೇಕಾಗಿರೋದು ಯಾರ ಹತ್ರ? ಅದೇ ಆಫೀಸರ್ ಹತ್ರ ಹೋಗ್ಬೇಕು. ಸ್ಟ್ರಿಕ್ಟ್ ಆಫೀಸರ್ ಯಾರು ಇರ್ತಾರೋ ಅವ್ರ ಹತ್ರ ನೀವು ಹೋದ್ರೆ ನಿಮ್ಮ ಕೆಲಸ ಪರ್ಮನೆಂಟ್ ಆಗಿರುತ್ತೆ. ಕೆಲಸ ಆಗುತ್ತೆ, ಪರ್ಮನೆಂಟ್ ಆಗುತ್ತೆ. ಪವಿತ್ರಾತ್ಮರ ಮುಂದೆ ಬಂದಾಗ ಎಲ್ಲಿ ಪವಿತ್ರಾತ್ಮರು ನನ್ನ ಪಾಪಗಳನ್ನು ಲೋಕಕ್ಕೆ ತಿಳಿಸ್ಕೊಟ್ಬಿಡ್ತಾರೋ ಎಂಬ ಭಯದಿಂದ ಇವರೇನು ಮಾಡ್ತಾರೆ? ಒಂದೊಂದು ವಿಗ್ರಹಗಳನ್ನು ರೆಡಿ ಮಾಡ್ಕೊಳ್ತಾರೆ. ಒಬ್ಬೊಬ್ಬ ಸಂತರುಗಳನ್ನು ಇವರು ರೂಪಿಸ್ಕೊಳ್ತಾರೆ. ಇವರು ಹೇಳ್ತಾರೆ ಇವರೇ ದೇವರು. ಯಾರು? ಇವರೇ ದೇವರು. ಬೈಬಲ್ ಹೇಳ್ತಾ ಇದೆ ನೀನು ಮಾಡ್ಕೊಳ್ಬೇಡ, ಧರ್ಮಸಭೆ ಹೇಳ್ತಾ ಇದೆ ನೀನು ಆಚರಣೆ ಮಾಡಬೇಡ, ಹೇಳ್ತಾ ಇರ್ತಾನೆ, ನಾವು ಓದ್ದು ತಾನೆ. ಮೂರು ಹೇಳ್ತಾ ಇದೆ, ಆದರೂ ಕೂಡ ಇವರು ಹೇಳ್ತಾರೆ ನೀನು ಆರಾಧನೆ ಮಾಡು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಧರ್ಮಸಭೆಗೆ, ಧರ್ಮ ಕೇಂದ್ರಕ್ಕೆ ಹಾಗೂ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಅನೇಕ ಜನರು ಉಟ್ಕೊಂಡಿದ್ದಾರೆ ಅಂತ ನಾವು ಹೇಳಲಿಲ್ಲ. ಒಂದು ಯೋಹಾನದಲ್ಲೇ ಆಗಲೇ ಹೇಳಿದ್ರು, ಅನೇಕ ಜನರು ತಲೆದೋರಿದ್ದಾರೆ, ತಲೆ ಎತ್ತಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಹೌದು. ಯಾಕೆಂತ ಹೇಳಿದ್ರೆ ಅವ್ರು ಏನ್ ಮಾಡ್ತಾ ಇದಾರೆ? ಪವಿತ್ರಾತ್ಮರ ಮುಂದೆ ನಿಂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಪವಿತ್ರಾತ್ಮರ ದೀಕ್ಷಾಸ್ಥಾನವನ್ನು ಅವ್ರು ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಯಾವಾಗ ಪವಿತ್ರಾತ್ಮರ ದೀಕ್ಷಾಸ್ಥಾನ ನಾವು ಪಡ್ಕೊಳ್ತೀವೋ ಆ ಸಮಯದಲ್ಲಿ ಪವಿತ್ರಾತ್ಮರು ನಮ್ಮ ಪಾಪಗಳ ಬಗ್ಗೆ ತಿಳಿಸ್ಕೊಡ್ತಾರೆ, ನ್ಯಾಯ ತೀರ್ಪಿನ ಬಗ್ಗೆ ತಿಳಿಸ್ಕೊಡ್ತಾರೆ. ತಿನ್ನಕ್ಕಾಗಲ್ಲ, ಕುಡಿಯೋಕ್ಕಾಗಲ್ಲ, ಶೋಕಿ ಮಾಡೋಕ್ಕಾಗಲ್ಲ, ಮಜಾ ಮಾಡೋಕ್ಕಾಗಲ್ಲ, ಇಷ್ಟ ಬಂದ ಹಾಗೆ ಜೀವಿಸಲಿಕ್ಕೆ ಸಾಧ್ಯನೇ ಆಗಲ್ಲ. ನೋಡಿ, ಯಾವ ವ್ಯಕ್ತಿ ಪವಿತ್ರಾತ್ಮರ ದೀಕ್ಷಾಸ್ಥಾನವನ್ನು ಪಡ್ಕೊಳ್ತಾನೋ ಅವನು 100ಕ್ಕೆ ಅಟ್ಲೀಸ್ಟ್ ಒಂದು 80% ಆದರೂ 80% ಆದರೂ ಬೈಬಲ್ ಹೇಳೋ ರೀತಿ ನಡ್ಕೊಳ್ತಾನೆ. ಭಯ ಉಟ್ಕೊಳ್ಳುತ್ತೆ ಅವನಿಗೆ. ಏನೋ ಒಂದು ಪಾಪ ಮಾಡಬೇಕಾದ್ರೆ ಅವನಲ್ಲಿ ಭಯ ಉಟ್ಕೊಳ್ಳುತ್ತೆ. ಅಯ್ಯೋ ಇದು ಮಾಡಬಾರ್ದು, ಇದು ನೀನು ಮಾಡಬಾರ್ದು. ಪವಿತ್ರಾತ್ಮರು ಎಚ್ಚರಿಕೆ ಕೊಡ್ತಾ ಇರ್ತಾರೆ, ನೀನು ಮಾಡಬೇಡ, ಇದು ನೀನು ಮಾಡಬೇಡ. ಕಾರಣ ಏನಂತ ಹೇಳಿದ್ರೆ ಅವರನ್ನು ನ್ಯಾಯ ತೀರ್ಪಿಗೆ ಪವಿತ್ರಾತ್ಮ ರೆಡಿ ಮಾಡ್ತಾರೆ. ಎಲ್ಲಿಗೆ? ನ್ಯಾಯ ತೀರ್ಪಿದ್ದಲ್ಲಿ, ಜಡ್ಜ್ಮೆಂಟ್ ಡೇ, ಲಾಸ್ಟ್ ದಿನಕ್ಕೆ ರೆಡಿ ಮಾಡ್ಕೊಳ್ತಾರೆ. ಆದರೆ ಯಾರ್ಯಾರು, ಅದಕ್ಕೋಸ್ಕರ ಯೇಸು ಸ್ವಾಮಿ ಹೇಳಿದ್ದು 5 ಮಂದಿ ವಿವೇಕಿಗಳು, 5 ಮಂದಿ ಅವಿವೇಕಿಗಳು. ವಿವೇಕಿಗಳು ಅವ್ರೇನು ಮಾಡ್ತಾರೆ? ಸತ್ಯವನ್ನು ತಿಳ್ಕೊಂಡು ಅವರು ಸತ್ಯದ ಮಾರ್ಗದಲ್ಲಿ ಜೀವಿಸ್ತಾರೆ. ಅವಿವೇಕಿಗಳು ಆ ರೀತಿಯಲ್ಲ. ನಾಳೆ ನೋಡ್ಕೊಳ್ಳೋಣ ಆಮೇಲೆ ನೋಡ್ಕೊಳ್ಳೋಣ ಸತ್ತಾಗ ನೋಡ್ಕೊಳ್ಳೋಣ ನೋಡಿ, ಎಷ್ಟೋ ಜನರು ಬಾಯಲ್ಲಿ ಅದೇ ಬರೋದು, ಹಿಂಗೆಲ್ಲ ಮಾಡಬೇಡಪ್ಪ, ಸತ್ತಾಗ ನೋಡ್ಕೊಳ್ಳೋಣ ಸತ್ತಾಗ ಏನು ನೋಡ್ಕೊಳಕ್ಕಾಗುತ್ತೆ? ಪ್ರೈಸ್ ದಿ ಲಾರ್ಡ್. ನೀನು ಜೀವಂತವಾಗಿ ಇರಬೇಕಾದ್ರೆ ಪವಿತ್ರಾತ್ಮರು ಎಂಬ ದೀಕ್ಷಾ ಸ್ಥಾನವನ್ನು ನೀನು ಪಡ್ಕೊಂಡಾಗ ಮಾತ್ರ. ಅದಕ್ಕೋಸ್ಕರನೇ ಯೇಸು ಸ್ವಾಮಿ ಹೇಳಿದ್ದು, ಯೇಸು ಸ್ವಾಮಿ ಯೋವಾನ ವಾಕ್ಯ ಓದಿ, ಬೇಗ ಓದಿ. ಯೋವಾನ 3ನೇ ಅಧ್ಯಾಯ ವಾಕ್ಯ 5-6 ಹೇಳ್ತಾರೆ, ಒಬ್ಬನು ನೀರಿನಿಂದಲೂ ಪವಿತ್ರಾತ್ಮರಿಂದಲೂ. ಓದಿ. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು, ನಾನು ನಿನಗೆ ಸತ್ಯವಾಗಿ ಹೇಳುತ್ತೇನೆ,
ನೀರಿನಿಂದಲೂ ಪವಿತ್ರಾತ್ಮನಿಂದಲೂ ಹುಟ್ಟಿದ ಹೊರತು ಒಟ್ಟದ ಹೊರತು ಯಾವನು ದೇವರ ಸಾಮ್ರಾಜ್ಯವನ್ನು ಪ್ರವೇಶಿಸಲಾರನು. ನೋಡಿ ಎಷ್ಟು ಸ್ಪಷ್ಟವಾಗಿ ಅದು ಓದ್ಬೇಕಾದ್ರೆ ನಮ್ಗೆ ಅರ್ಥ ಆಗೋಗುತ್ತೆ ಅಲ್ವಾ. ನೀರಿನಿಂದ ಅಂದರೆ ತಂದೆಯಾದ ದೇವರನ್ನು ಸೂಚಿಸುತ್ತೆ. ಯಾಕಂದ್ರೆ ನೋಹನ ಜೊತೆಯಲ್ಲಿ ಮಾತಾಡಿದ್ಯಾರು ತಂದೆಯಾದ ದೇವರು ಅಲ್ವಾ, ತಂದೆಯಾದ ದೇವರು. ನೀರಿನಿಂದ ದೀಕ್ಷಾಸ್ನಾನ ಅಂತ ಹೇಳಿದ್ರೆ ತಂದೆಯಾದ ದೇವರನ್ನು ಸೂಚಿಸುತ್ತದೆ. ನಂತರ ಅಗ್ನಿಯಿಂದ ಅಂತ ಹೇಳಿದ್ರೆ ಅದು ಪ್ರಭು ಯೇಸು ಕ್ರಿಸ್ತರನ್ನು ಸೂಚಿಸುತ್ತದೆ. ನಂತರ ಪವಿತ್ರಾತ್ಮರು ಅಂದರೆ ನ್ಯಾಯ ತೀರ್ಪನ್ನ ಪ್ರಕಟಣೆ ಪುಸ್ತಕ ಯಾವುದು ಪವಿತ್ರಾತ್ಮರನ್ನು ಸೂಚಿಸುತ್ತೆ. ಪವಿತ್ರಾತ್ಮರು ಅಂತ ಹೇಳಿದ್ರೆ ನ್ಯಾಯ ತೀರ್ಪನ್ನು ಸೂಚಿಸುತ್ತೆ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾನು ಬರೆದು ಬಿಡ್ತೀನಿ, ನೋಡ್ಕೊಳ್ಳಿ. ಇಲ್ಲಿ ನಾನು ಬರೀತೀನಿ, ನೀರಿನ ದೀಕ್ಷಾಸ್ಥಾನ ಯಾರನ್ನು ಸೂಚಿಸುತ್ತದೆ? ಹೌದು, ಪಿತದೇವರನ್ನು ಸೂಚಿಸುತ್ತದೆ ಅಲ್ವಾ. ಪಿತದೇವರು ಅಗ್ನಿಯ ದೀಕ್ಷಾಸ್ಥಾನ ಪ್ರಭು ಯೇಸು ಕ್ರಿಸ್ತರನ್ನು. ಅದನ್ನು ತಿಳ್ಕೊಳ್ಳೋಣ ಹೇಗೆ ಅಂತ. ಪ್ರಭು ಯೇಸು ಕ್ರಿಸ್ತರು ಪರಿಶುದ್ಧಾತ್ಮರ ಪವಿತ್ರಾತ್ಮರ ದೀಕ್ಷಾಸ್ಥಾನ ಅಂದ್ರೆ ಯಾವುದು? ಪವಿತ್ರಾತ್ಮರನ್ನ ಸೂಚಿಸುತ್ತದೆ. ಜೊತೆಯಲ್ಲಿ ನ್ಯಾಯ ತೀರ್ಪು. ಅವ್ರು ಏನಕ್ಕೆ ಸಿದ್ಧತೆ ಮಾಡ್ತಾ ಇದ್ದಾರೆ? ನ್ಯಾಯ ತೀರ್ಪು. ಆಮೆನ್. ಅರ್ಥ ಆಯ್ತಾ? ಇದು ಮೂರರಿಂದ ನೀವು ದೀಕ್ಷಾಸ್ಥಾನ ಪಡ್ಕೊಂಡ್ರೆ ಮಾತ್ರ ಪರಲೋಕ ಪ್ರವೇಶ, ಇಲ್ಲ ಅಂದ್ರೆ ಇಲ್ಲ. ಪ್ರೈಸ್ ದಿ ಲಾರ್ಡ್. ನೋಡಿ, ಈ ಪವಿತ್ರಾತ್ಮರ ಮುಂದೆ ನಿಂತ್ಕೊಳ್ಳೋಕ್ಕಾಗದೆ ಕೆಲವು ಜನ ಏನು ಮಾಡ್ತಾ ಇದ್ದಾರೆ, ತಮ್ಮದೇ ಆದ ಶೈಲಿಯಲ್ಲಿ, ತಮ್ಮದೇ ಆದ ಒಂದು ಆಲೋಚನೆಯಲ್ಲಿ ಇವ್ರೇನು ಮಾಡ್ತಾರೆ, ಒಂದೊಂದು ರೂಪಗಳನ್ನು, ಒಂದೊಂದು ಸಂತರುಗಳನ್ನು ಇವ್ರೇನು ಮಾಡ್ತಾ ಇದ್ದಾರೆ, ಸೃಷ್ಟಿ ಮಾಡಿಕೊಂಡು ಅವರಂತೆ ಜೀವಿಸಿ ಅಂತ ಹೇಳೋದಿಲ್ಲ, ಬದಲಾಗಿ ಅವರೇ ದೇವರು ಅಂತ ವಾದ ಮಾಡ್ತಾರೆ. ಆದರೆ ಸಂತ ಪೌಲರು ಹೇಳ್ತಾರೆ ಯಾವುದರಲ್ಲಿ, 1 ಕೊರಿಂಥಿ ಅಂದ್ಕೊಳ್ತೀನಿ ಮೋಸ್ಟ್ಲಿ, ಅಲ್ಲ ಸಾರಿ 1 ತಿಮೋತಿ 6ನೇ ಅಧ್ಯಾಯ 3ನೇ ವಾಕ್ಯ. ಬೇಗ ಓದಿ. ಯಾರಾದರೂ ನಮ್ಮ ಧಾರ್ಮಿಕ ಉಪದೇಶವನ್ನು ಅನುಸರಿಸದೆ ಪ್ರಭು ಯೇಸು ಕ್ರಿಸ್ತರ ನೈಜ ಬೋಧನೆಯನ್ನು ಒಪ್ಪಿಕೊಳ್ಳದೆ ಭಿನ್ನ ಬೋಧನೆಯನ್ನು ಮಾಡುವುದಾದರೆ ಅಂತವನು ಅಹಂಭಾವಿ ಹಾಗೂ ಅಜ್ಞಾನಿಯೇ ಸರಿ. ಓಕೆ, ಹಂಗೆ ಕಂಟಿನ್ಯೂ ಮಾಡಿ, 5 ತನಕ ಓದಿ. ಅಂತವನಿಗೆ ಒಣ ವಾಗ್ವಾದಗಳಲ್ಲಿ ಮತ್ತು ಬರಡು ಮಾತುಗಳಲ್ಲಿ ಬಲು ಹಂಬಲ, ಇವುಗಳು ಅಸೂಯೆ, ಕಲಹ, ದೂಷಣೆ, ಅವಮಾನ ಮತ್ತು ಕಚ್ಚಾಟಗಳಿಗೆ ಎಡೆ ಕೊಡುತ್ತವೆ. ಮತಿಗೆಟ್ಟ ಅಂತವರಲ್ಲಿ ಸತ್ಯವೆಂಬುದು ಇರದು. ಧಾರ್ಮಿಕ ಸೇವೆಯು ಧನಗಳಿಕೆಯ ಸಾಧನವೆಂದೇ ಇವರ ನಂಬಿಕೆ. ಸಂತ ಪೌಲರು ಕೊನೆಯದಾಗಿ ಹೇಳ್ತಾರೆ, ಮತಿಗೆಟ್ಟ ಅಂತವರಲ್ಲಿ ಸತ್ಯವೆಂಬುದು ಇರೋದಿಲ್ಲ, ಧಾರ್ಮಿಕ ಸೇವೆ ಅವರಿಗೆ ಧನಗಳಿಕೆಯ ಒಂದು ಸಾಧನ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ನಾವೆಲ್ಲರೂ ಪರಲೋಕ ಪ್ರವೇಶ ಮಾಡಬೇಕು ಅಂತ ಹೇಳಿದ್ರೆ ನೀರಿನ ದೀಕ್ಷಾಸ್ಥಾನವನ್ನು ನಾವು ಪಡೆದಿರಬೇಕು, ನಂತರ ಅಗ್ನಿಯ ದೀಕ್ಷಾಸ್ಥಾನ ಪಡೆದಿರಬೇಕು, ಪವಿತ್ರಾತ್ಮರ ದೀಕ್ಷಾಸ್ಥಾನವನ್ನು ಪಡೆದಿರಬೇಕು. ನೀರಿನ ದೀಕ್ಷಾಸ್ಥಾನವನ್ನು ನಮಗೆ ಯಾಜಕರು ಕೊಡ್ತಾರೆ, ಚಿಕ್ಕ ಮಗು ಇರಬೇಕಾದ್ರೆ ಕೊಡ್ತಾರೆ. ಪವಿತ್ರಾತ್ಮರ ದೀಕ್ಷಾಸ್ಥಾನ ನಾವೇ ಪಡ್ಕೊಳ್ಬೇಕು. ನಾವೇ ಹೇಗೆ ಪಡ್ಕೊಳ್ಳೋದು ಅಂತ ಹೇಳಿದ್ರೆ ಪವಿತ್ರಾತ್ಮರನ್ನು ಅಂಗೀಕಾರ ಮಾಡಿಕೊಳ್ಳೋದ್ರ ಮುಖಾಂತರ. ನಮ್ಮ ಜೀವನದಲ್ಲಿ ಪವಿತ್ರಾತ್ಮರಿಗೆ ಮೊದಲನೆಯ ಸ್ಥಾನ ಕೊಡುವುದರ ಮುಖಾಂತರ ಪವಿತ್ರಾತ್ಮರನ್ನು ಅಂಗೀಕಾರ ಮಾಡಿಕೊಂಡಾಗ ಅದು ದೀಕ್ಷಾಸ್ಥಾನವಾಗುತ್ತೆ. ಆಗ ನಮ್ಮನ್ನು ಪವಿತ್ರಾತ್ಮರು ಮುನ್ನಡೆಸ್ತಾರೆ.
ಅವರು ಸತ್ಯದ ಮಾರ್ಗದಲ್ಲಿ ಮುನ್ನಡೆಸ್ತಾರೆ, ನ್ಯಾಯ ತೀರ್ಪಿಗೆ ನಮ್ಮನ್ನು ಮುನ್ನಡೆಸ್ತಾರೆ. ಪ್ರೈಸ್ ದಿ ಲಾರ್ಡ್. ಇದೆರಡನ್ನು ನಾವು ತಿಳ್ಕೊಂಡಿದ್ದೀವಿ. ಮತ್ತು ಮುಂದಿನ ತರಗತಿಯಲ್ಲಿ ನಾವು ಅಗ್ನಿಯ ದೀಕ್ಷಾಸ್ಥಾನವನ್ನು ನಾವು ಪಡ್ಕೊಳ್ಳೋಣ, ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಂತರ ಇನ್ನೂ ಅನೇಕ ವಿಷಯಗಳ ಬಗ್ಗೆ ನಾನು ಮಾತಾಡಲಿಕ್ಕಿದೆ. ಎಲ್ಲವನ್ನು ನಾವು ಸತ್ಯವಾಗಿ ನಾವು ತಿಳ್ಕೊಳ್ಳೋಣ, ಏಕೆಂದರೆ ಪವಿತ್ರಾತ್ಮರು ನಮ್ಮನ್ನು ಮುನ್ನಡೆಸ್ತಾ ಇದ್ದಾರೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಏಕೆಂದರೆ ಪವಿತ್ರಾತ್ಮರು ಇರುವ ಕಡೆ ಪರಿಶುದ್ಧತೆ ಇರುತ್ತೆ, ಸತ್ಯ ಇರುತ್ತೆ. ಆಮೆನ್. ನಾವು ಈ ಲೋಕದಲ್ಲಿ ಯಾರನ್ನು ಮೆಚ್ಚಿಸ್ಬೇಕನ್ನೋ ಅವಶ್ಯಕತೆ ನಮಗಿಲ್ಲ. ನಾವು ಮೆಚ್ಚಿಸ್ಬೇಕಾಗಿರೋದು ತಂದೆಯಾದ ದೇವರನ್ನು ಮಾತ್ರ. ಆಮೆನ್. ಅರ್ಥ ಆಯ್ತಾ? ಅರ್ಥ ಆಯ್ತು. ಓಕೆ, ಪ್ರೈಸ್ ದಿ ಲಾರ್ಡ್.